ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಮ್ಮೂರಿನ ಅಂಗನವಾಡಿಗೆ ಬಂದಿದ್ದೆ. ಇವತ್ತು ನಮ್ಮೂರಿನ ಅಂಗನವಾಡಿಯಲ್ಲಿ ವಿಶ್ವ ಸ್ತನ್ಯಪಾನ ಕಾರ್ಯಕ್ರಮ ಇತ್ತು. ಅಂದರೆ ಅದಕ್ಕೆ ಎಲ್ಲರಿಗೂ ಕೂಡ ಕರೆದಿದ್ದು ಹೆಣ್ಮಕ್ಳನ್ನ. ಹಾಗಾಗಿ ನಾನು ಕೂಡ ಹೋಗಿದ್ದೆ. ಲಸೂರು ಕೂಡ ಇವಾಗ ಅಂಗನವಾಡಿಗೆ ಅವನಿಗೆ ಸೇರಿಸ್ಬೇಕು 3 ಇಯರ್ಸ್ ಆದಮೇಲೆ. ಹಾಗಾಗಿ ಅಂಗನವಾಡಿ ಕಡೆಯಿಂದ ಪುಟ್ಟ ಮಕ್ಳು ಇರ್ತಾರಲ್ಲ, ಅವ್ರ ಪೇರೆಂಟ್ಸ್ಗಳನ್ನ ಕರೆದಿದ್ರು. ಹಾಗಾಗಿ ಲಸೂನು ಕೂಡ ನೆಕ್ಸ್ಟ್ ಇಯರ್ ಸೇರಿಸ್ಬೇಕಲ್ಲ, ನೀವು ಕೂಡ ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ಅಂಗನವಾಡಿಗೆ ಇವಾಗ ನಾನು ಕೂಡ ಬಂದೆ. ಹಾಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಇವತ್ತು ಆಗಸ್ಟ್ ತಿಂಗಳಲ್ಲಿ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಆಗಸ್ಟ್ ತಿಂಗಳಲ್ಲಿ ಸ್ತನ್ಯಪಾನ ಸಪ್ತಾಹ ಅಂತ ಕಾರ್ಯಕ್ರಮ ಮಾಡ್ತೀವಿ ಅಂಗನವಾಡಿಗಳಲ್ಲಿ. ಇಲ್ಲಿ ಇವತ್ತು ಸಿಸ್ಟರ್ ಬರ್ಬೇಕಾಯಿತು, ಅವರು ಬಂದಿಲ್ಲ. ಅವ್ರ ಪರವಾಗಿ ಮಾಸ್ಟರ್ ಮಾತಾಡ್ತಾರೆ. ಹಾಗಾಗಿ ಸ್ತನ್ಯಪಾನ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಯಲ್ಲಪ್ಪ ಸರ್ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಹಾಗೆ ಇಲ್ಲಿ ಮಕ್ಕಳ ಪೋಷಕರಾದಂಥ ವಂಜಾಕ್ಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಹಾಗೆ ಗರ್ಭಿಣಿಯಾದಂಥ ತೀರ್ಥಲಕ್ಷ್ಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಊರಿನ ಜನ, ಆಮೇಲೆ ಶಾಲಾ ಮಕ್ಕಳು ಎಲ್ಲರೂ ಬಂದಿದ್ದೀರಾ. ನಿಮಗೂ ಸಹ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಆಶಾ ವರ್ಕರು ಸಹ, ಆಮೇಲೆ ಇಲ್ಲಿ ಪಕ್ಕದ ಅಂಗನವಾಡಿ ಅಂಟಬಾಟಿ ಕೇಂದ್ರದಿಂದ ಅವರು ಬಂದಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮನ ಉದ್ದೇಶಿಸಿ ಮುಖ್ಯ ಉಪಾಧ್ಯಾಯರು ಒಂದೆರಡು ಮಾತಾಡ್ತಾರೆ, ಕೇಳಿಸ್ತಾರೆ. ಈ ದಿನ ಆಗಸ್ಟ್ 6ನೇ ತಾರೀಕು. ಈ 6ನೇ ತಾರೀಕನ್ನು ನಮ್ಮ ಇಲಾಖೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಟ್ಟಿಗೆ ಈ ವಾರ ಪೂರ್ತಿ 1ರಿಂದ 7 ತನಕ 8 ತನಕ ಸಪ್ತಾಹ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಇಲಾಖೆ ಇವ್ರಿಗೆ ಆದೇಶಿಸಿದೆ. ಅದರಂತೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ, ನಮ್ಮ ಶಾಲಾ ಕಾಂಪೌಂಡ್ನ ಒಳಗಡೆ ಇರೋದ್ರಿಂದ ಈ ಕೇಂದ್ರ ಇಲ್ಲಿ ಶಾಲೆಗೂ ಸಂಬಂಧಪಡುತ್ತೆ ಮತ್ತು ಅಂಗನವಾಡಿಗೂ ಸಂಬಂಧಪಡುತ್ತೆ. ಇಲ್ಲಿ ಆಚರಣೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಆರೋಗ್ಯ ಇಲಾಖೆಯವರು ಬರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಇವತ್ತು ಎಲ್ಲ ಕಾರ್ಯಗಳ ಒತ್ತಡದಿಂದ ಕೆಲವು ಸಂದರ್ಭದಲ್ಲಿ ಬರ್ತಾರೆ, ಕೆಲವು ಸಂದರ್ಭದಲ್ಲಿ ಬರೋಕ್ಕಾಗಲ್ಲ. ಅದು ಸಹಜ. ಇವತ್ತಿನ ಕೆಲಸ ಕಾರ್ಯಗಳೇ ಹಂಗಿದಾವೆ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಇವಾಗ ಯಾವುದಕ್ಕೂ ಟೈಮ್ ಇಲ್ಲ, ಬಿಸಿ ಅಂತ ಹೇಳ್ಬಿಟ್ಟು ಅವ್ರೇನೇ ಮನೆ ತೆಗಿರೋ ಕೆಲಸ ಮಾಡ್ಕೊಂಡಿರೋರಾಗಲಿ, ಸುಮ್ಮನೆ ಅಂತೂ ಇರಲ್ಲ. ಮನೆ ತೆಗಿರೋ ಕೆಲಸನಾದ್ರೂ ಅವ್ರು ಮಾಡ್ತಿರ್ತಾರೆ, ಅವ್ರ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿರ್ತಾರೆ. ಅದು ಸಹಜ. ಅಂತ ಇದರಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದು ಮಾಡಬೇಕು ಅಂತ ಹೇಳಿ ಇರುವಂಥದ್ದು ಅದು ಬೇರೆನೇ ಇದೆ. ಇಲ್ಲಿ ಕೆಲವು ವಸ್ತುಗಳನ್ನ ಜೋಡಿಸಿದ್ದಾರೆ. ವಸ್ತುಗಳಂತಂದ್ರೆ ಆಹಾರಕ್ಕೆ ಸಂಬಂಧಪಟ್ಟಂತ ವಸ್ತುಗಳು. ನುಗ್ಗೆ ಸೊಪ್ಪು ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ಹೆಸರು ಕಾಳು, ಪುಷ್ಟಿ ಅಂತ ಹೇಳ್ಬಿಟ್ಟು ಏನು ಸರ್ಕಾರದಿಂದ ಕೊಡುವಂತ ಒಂದು ಪುಡಿ ಏನಿದೆಯೋ ಅದು, ಮತ್ತೆ ಕೋಳಿ ಮೊಟ್ಟೆ, ಆಮೇಲೆ ರಾಗಿ ಮೊಟ್ಟೆ. ಮೇಡಮ್ ಇದೇನಿದು? ಇದು ಆ ಥರ ಒಟ್ಟಿಗೆ ಪೌಷ್ಟಿಕಾಂಶ ಇರುವಂತ ವಸ್ತುಗಳು ಏನಿದಾವ, ಆಹಾರ ಧಾನ್ಯಗಳು, ಅದಕ್ಕೆ ಸಂಬಂಧಪಟ್ಟವನ್ನ ಇದನ್ನೆಲ್ಲನ ಮಿಶ್ರಣ ಮಾಡಿದ್ದಾರೆ. ಈ ತರ ಪ್ರತಿಯೊಂದು ಆಹಾರ ಪದಾರ್ಥಗಳು ಮತ್ತೆ ಹಾಲಿನ ಪುಡಿ. ಇದು ಒಂದು ಹಾಲಿನ ಪುಡಿ ಪ್ಯಾಕೆಟ್ ಸುಮಾರು ಇದ್ರ ಬೆಲೆ 300ರಿಂದ 400 ರೂಪಾಯಿ 1 kg ಇದ್ರ ಬೆಲೆ. ಆ ಥರದ್ದು ಅದು ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇದೆಲ್ಲನ ಪೂರ್ತಿ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ಒದಗಿಸುತ್ತೆ. ಜೊತೆಗೆ ತಾಯಂದಿರಿಗೆ ಹಾಗೂ ಗರ್ಭಿಣಿಯರಿಗೆ, ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸಹ ಈ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಅದರಲ್ಲೂ ನಮ್ಮ ಏರಿಯಾದಲ್ಲಿ ಪರವಾಗಿಲ್ಲ. ನಾವು ರಾಯಚೂರು, ಬೀದರ್ ಕಡೆಗೆ ಹೋಗ್ಬಿಟ್ರೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂಥ ಮಕ್ಕಳು ಎಷ್ಟು ಸಣ್ಣಗಾಗಿದ್ದಾರೆ, ಆಮೇಲೆ ಅಂಗವಿಕಲರಾಗ್ತಿರೋದು, ಇದೆಲ್ಲನ ನೀವು ಆವಾಗ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ ಬರುವಂಥ ವಿಚಾರ ನೋಡಿದ್ರಿ ಅಂತ ಅಂದ್ಕೊಂಡಿದ್ವಿ. ನಾವಂತೂ ನೋಡಿದ್ವಿ. ಆದರೆ ಅದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಏರಿಯಾದಲ್ಲಿ ಪರವಾಗಿಲ್ಲ. ಆದಷ್ಟು ಮೊದಲು ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ನುಗ್ಗೆ ಸೊಪ್ಪು ಏನಿದೆಯೋ ಇದು ಯಾವುದೇ ಕಾರಣಕ್ಕೆ ತಾಯಂದಿರಾಗ್ಬೋದು, ಗರ್ಭಿಣಿಯರಾಗ್ಬೋದು, ಮಕ್ಕಳಿಗೂ ಸೇರಿಸಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇವೇನಿದಾವೋ ಇವನ್ನ ನಾವು ಬೇರೆ ಬೇರೆ ಎಲ್ಲ ಆಹಾರ ಪದಾರ್ಥಗಳಲ್ಲಿರುವಂಥ ವಿಟಮಿನ್ಸ್ ಬೇರೆ ಬೇರೆ ಏನಿದಾವೋ ಅವೆಲ್ಲದರಲ್ಲೂ ಮುಕ್ಕಾಲು ಭಾಗ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ, ನುಗ್ಗೆ ಹೂವು ಅದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇವರು ಇಟ್ಟಿದ್ದಾರೆ. ನೀವು ಅಷ್ಟೇನೆ
ನುಗ್ಗೆ ಸೊಪ್ಪು ನಾವೇನು ದುಡ್ಡು ಕೊಟ್ಟು ಕೊಂಡ್ಕೊಂಬರ್ಬೇಕಾಗಿಲ್ಲ. ನಮ್ಮ ಹೊಲ ಮನೆಯವರು ತೋಟದವ್ರು ನುಗ್ಗೆ ಗಿಡ ಇರ್ತವೆ. ಖಂಡಿತವಾಗ್ಲೂ ವಾರಕ್ಕೆ ಒಂದು ಸಲನಾದರೂ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿಯನ್ನ ತಿಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಹೆಚ್ಚಿಗೆ ದುಡ್ಡು ಕೊಡಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆದಷ್ಟು ನಮ್ಮ ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ ಸಿಗಲ್ಲ, ನಮ್ಮ ಹಳ್ಳಿ ವಾತಾವರಣದಲ್ಲಿ ಸಿಗುತ್ತೆ ಇದು. ಈ ಕರಿಬೇವಿನ ಸೊಪ್ಪು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತೆ ಇವು ಕಾಳುಗಳಿಟ್ಟಿದ್ದಾರೆ, ಆ ಕಾಳನ್ನು ಹಂಗೆ ಹುರಿದು ಸಾರು ಮಾಡ್ತಾರೆ, ಹಂಗೆ ತಿಂತಾರೆ. ಅದಕ್ಕಿಂತ ಹೆಚ್ಚಾಗಿ ಮೊಳಕೆ ಕಟ್ಟಿ ಅದರ ಪ್ರಯೋಜನ ಪಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದು ತುಂಬಾ ಒಳ್ಳೆಯದು. ನಮ್ಮ ಹಳ್ಳಿಗಳಲ್ಲಿ ಮೊಳಕೆ ಕಾಳು ಸಾರು ಅಂತಾನೆ ಮಾಡ್ತಾರೆ, ಒಗ್ಗರಣೆ ಹಾಕ್ತಾರೆ. ಏನ ಫಂಕ್ಷನ್ ಮಾಡಿದಾಗ ಮೊಳಕೆ ಕಟ್ಟಿಬಿಟ್ಟು ನೆಚ್ಕೊಳಕ್ಕೆ ಅಂತ ಕೊಸಬರಿ ಅಂತ ಮಾಡ್ತಾರೆ, ಮತ್ತೆ ಸಾರು ಮಾಡ್ತಾರೆ. ಮೊಳಕೆ ಕಾಳು ಹುರಿದ್ಬಿಟ್ಟು ಅವು ಒಂದಿಷ್ಟು ಕಾಯಿ ತುಂಬ ಹಚ್ಚಾಕ್ಬಿಟ್ಟು ಹುಳಿ ಮಾಡಿಬಿಟ್ರೆ ಕೇಳಂಗೆ ಇಲ್ಲ, ಮುಂದೆ ಅಷ್ಟು ಚೆನ್ನಾಗಿ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅವೆಲ್ಲ ಬಳಸಬೇಕು. ಮತ್ತೆ ಮೊಟ್ಟೆ ಅಂತ ಇಕ್ಕಿದ್ದಾರೆ. ಈ ಮೊಟ್ಟೆ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ತಾಯಂದಿರಿಗೆ ತುಂಬಾ ಉತ್ತಮವಂತ ಪೌಷ್ಟಿಕ ಆಹಾರ. ಆ ಮೊಟ್ಟೆಯನ್ನ ಬಳಸಬೇಕು. ಈ ಮೊಟ್ಟೆ ವಿಚಾರ ಅಂದರೆ ಈ ಸ್ತನ್ಯಪಾನ ಅಂದರೆ 3 ವರ್ಷದ ಒಳಗಿನ ಮಕ್ಕಳಿಗೆ ಇವಾಗ 1 ವರ್ಷಕ್ಕೆ ಹಾಲನ್ನ ಬಿಡಿಸ್ತಾರೆ ಕೆಲವೊಂದು ಮಕ್ಕಳಿಗೆ. ಆ ಥರ ಬಿಡಿಸಬಾರ್ದು. ಮಕ್ಕಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿರಬೇಕು ಅಂದರೆ ಮಕ್ಕಳಿಗೆ 3 ವರ್ಷದ ತನಕ ಎದೆ ಹಾಲನ್ನ ಕುಡಿಸ್ಬೇಕು ಅಂತ ಈ ಪ್ರೋಗ್ರಾಮ್ದೊಂದು ಇದಿತ್ತು. ಹಾಗೆ ನೀವು ನಂಬ್ತಿರೋ ಬಿಡ್ತೋ ಗೊತ್ತಿಲ್ಲ, ನಾನು ನನ್ನ ಮಗನಿಗೆ ಇನ್ನೂ ಅವನು ಹಾಲು ಕುಡಿತಾನೆ ಇದ್ದಾನೆ. ಅವನು 2.5 ವರ್ಷ ಆದರೂ ಕೂಡ ಇನ್ನೂ ಅವನು ಹಾಲು ಬಿಡ್ತಾನೆ ಇಲ್ಲ. ಎಷ್ಟು ಇದು ಹೇಳಿದ್ರು ಕೂಡ ಅವನು ಎದೆ ಹಾಲನ್ನ ಕುಡಿತಾ ಇದ್ದಾನೆ. ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ 3 ವರ್ಷದ ತನಕ ಎದೆ ಹಾಲನ್ನ ಕುಡಿಸಿದ್ರೆ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ ಅನ್ನೋದಕ್ಕೆ ಈ ಪ್ರೋಗ್ರಾಮ್ನ ಮಾಡ್ತಾ ಇರ್ತದೆ ಅಂಗನವಾಡಿ ಕಡೆಯಿಂದ. ಹಾಗಾಗಿ ಸರ್ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆ ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ಅಂಗನವಾಡಿ ಕಡೆಯಿಂದ ಟೀ, ಕಾಫಿ, ಬಿಸ್ಕಿತ್ತು ಇತ್ತು. ಅದನ್ನು ಕೂಡ ಕುಟ್ಕೊಂಡು ಹಾಗೆ ಇವಾಗ ಮನೆಗೆ ಹೋಗೋಣ ಅಂತ ಬಂದ್ವು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಇವತ್ತು ನಮ್ಮೂರು ಶಾಲೆಯಲ್ಲಿ ಪೂರ್ತಿಯಾಗಿ ಕ್ಲೀನ್ನ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಬಂದು ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಚಕ್ಕೆ ಲವಂಗ ಅದನ್ನು ತೊಗೊಂಡು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೀನಿ. ನೋಡಿ ಇಷ್ಟು ತೊಗೊಂಡಿದ್ದೀನಿ. ಹಿಂದಿನ ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ, ತುಂಬ ದಿವಸ ಆಯ್ತಲ್ಲ ಅಂದ್ಬಿಟ್ಟು ಮತ್ತೆ ಇದನ್ನು ಶೇರ್ ಮಾಡಿದ್ದೀನಿ. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು. ಹಾಗೆ ಅದನ್ನೆಲ್ಲ ಇವಾಗ ಕಟ್ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈ ವೆದರ್ಗೆ ಈ ಥರ ಮೊಳಕೆ ಕಟ್ಟಿರೋ ಸಾಂಬಾರು, ಹಾಗೆ ಮೊಳಕೆ ಕಟ್ಟಿರೋಂಥ ಬಸ್ಸಾರು ಆ ಥರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ಇಷ್ಟು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳು ಸಾಂಬಾರು ತೊಗೊಂಡಿದ್ದೀನಿ. ಇದನ್ನು 1-2 ಸತಿ ತೊಳೆದಿಟ್ಕೊಂಡು ಹಾಗೆ ರುಬ್ಕೊಂಡಿರೋಂಥ ಖಾರನ ಇವಾಗ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಂದು ಪ್ರೋಟೀನ್ ಅನ್ನೋದು ಜಾಸ್ತಿನೇ ಸಿಗುತ್ತೆ. ನಾವು ಪ್ರೋಟೀನ್ ಬೇಕು ಅಂದರೆ ಚಿಕನ್ ಮಾಂಸನ ತುಂಬ ಜನ ತಿಂತಾರೆ, ಆದರೆ ಪ್ರೋಟೀನ್ಗೋಸ್ಕರ ಚಿಕನ್ ಮಾಂಸನೇ ತಿನ್ನಬೇಕು ಅಂತ ಏನಿಲ್ಲ. ಈ ಥರ ಮೊಳಕೆ ಕಟ್ಟಿರೋ ಸಾಂಬಾರು ತಿಂದರೆ ಸಾಕು. ಪ್ರೋಟೀನ್ ಅಂತೂ ಅತಿ ಹೆಚ್ಚವಾಗಿ ಚಿಕನ್ ಮಟನ್ಗಿಂತ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಅಂಗನವಾಡೀಲಿ. ಹಾಗೆ ನನಗೂ ಕೂಡ ಇದು ಪರ್ಸ್ನಲಿ ಗೊತ್ತಿತ್ತು. ಅಂದರೆ ಇದಕ್ಕಿಂತ ಜಾಸ್ತಿ ಪ್ರೋಟೀನ್ ಬೇಕು ಅಂದರೆ ಹೆಸರು ಕಾಳಿನಲ್ಲಿ ಇರುತ್ತೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಾಂಬಾರನ್ನ ಮಾಡಿದ್ರೆ. ಹಾಗೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಗೆ 2 ಎಸಳಷ್ಟು ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಖಾರ ಮತ್ತು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳನ್ನ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪುಡಿ ಉಪ್ಪನ್ನೇ ಜಾಸ್ತಿ ಬಳಸೋದ್ರಿಂದ ನಮಗೆ ಅಂದರೆ ನೀವು ಎಷ್ಟು ಬಳಸ್ತೀರೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬಳಸ್ಕೋಬೋದು. ಹಾಗೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಕುದಿ ಬರಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೋಬೋದು. ನೋಡಿ ಇಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೋಡಿ ಈ ಥರ ಬಂದಿದೆ, ಅಂದರೆ ಎಷ್ಟು ತೆಳುವಾಗಿದೆ. ಇವಾಗ ಇದು ಒಂದು 3 ವಿಷಲ್ಗೆ ಹೋಗಿದ್ರೆ ಸಾಕು, ಸಾಂಬಾರು ಕೂಡ ರೆಡಿ ಆಗುತ್ತೆ. ಸಾಂಬಾರು ಮುದ್ದೆ ಕೂಡ ಇವಾಗ ರೆಡಿ ಆಯಿತು. ಹಾಗೆ ಅದ್ರ ಜೊತೆಗೆ ಒಂದು ಚಿಕ್ಕ ಉಪ್ಪಿನಕಾಯಿನೂ ಕೂಡ ಹಾಕ್ಕೊಂಡೆ. ಹಾಗೆ ಇವತ್ತು ನಮ್ಮನೆ ಹತ್ರ ಕೋತಿ ಬಂದಿತ್ತು ಅಂತ ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದರು. ಒಳಗಡೆ ಬರುತ್ತೆ ಅಂತ ಕೋತಿ. ನನ್ನ ಮಗ ಅಂತೂ ಫುಲ್ ಸೈಲೆಂಟಾಗಿ, ಅಂದರೆ ಅವನು ಸ್ವಲ್ಪ ಕೋತಿ ಅಂದರೆ ಹೆದರ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಸ್ವಲ್ಪ ನಾವು ಚಿಕ್ಕಪ್ಪನ ಹತ್ರ ಹೋಗಿಬಿಟ್ಟಿದ್ದ. ಮನೆ ಹತ್ರನೇ ಬಂದು ಕೋತಿ, ಅಂದರೆ ಈ ಪಪ್ಪಾಯ ಕೊಟ್ಟರೆ ತಿನ್ನೋಕೆ ಹೋಗ್ತಿರಲಿಲ್ಲ, ಪಪ್ಪಾಯದ ಬೀಜ ಹೋಗಿ ತಿಂತಾಯಿತ್ತು ಕೋತಿ ಅಂತೂ. ಅಂದರೆ ಇವಾಗ ಶ್ರಾವಣ ಇರೋದ್ರಿಂದ ಅಂದರೆ ಕೆಲವೊಂದು ಹಳ್ಳಿಗಳಲ್ಲಿ ಈ ಥರ ಬರುತ್ತೆ ಕೋತಿ ಅಂತ ಹೇಳಿದರು. ನನ್ನ ಮಗಳು ಚಿಕ್ಕವಳಿದ್ದಾಗ ಅಂದರೆ 2 ವರ್ಷ ಇದ್ದಾಗ ಅವಳು ಮನಗಿದ್ಲು, ನಾನು ಹೊರಗಡೆ ಇದ್ದೆ. ಕೋತಿ ಇದ್ದಕ್ಕಿದ್ದಂಗೆ ಮನೆ ಒಳಗಡೆ ಹೋಗ್ಬಿಟ್ಟಿದ್ದೆ. ಅವಳು ಅದೇ ಸಮಯಕ್ಕೆ ಎದ್ದಿದ್ದಾಳೆ. ನನಗೆ ಫುಲ್ಲು 1-2 ಕೋತಿಯನ್ನು ಒಳಗಡೆ ಹೋಗ್ಬಿಟ್ಟಿದ್ದೆ. ಅದಂತೂ ನಂಗೆ ಕೋತಿ ನೋಡಿದ್ರೆ ಅದೇ ಭಯ ಆಗುತ್ತೆ ಒಂದೊಂದು ಸತಿ. ಅಂದರೆ ಒಳಗಡೆ ಹೋಗ್ಬಿಟ್ಟಿದ್ದೆ, ಮಗು ಬೇರೆ ಮಲಗಿದೆ, ನಾನು ಹೇಗೆ ಹೋಗಲಿ, ಹೊರಗಡೆ ಒಂದು ನಿಂತಿದ್ದೆ. ಆದರೂ ಕೂಡ ಧೈರ್ಯ ಮಾಡಿ ಹೋಗಕ್ಕೆ ಹೋದೆ. ಅದು ಫುಲ್ಲು ಈ ಥರ ಬಂದು ಅಂದರೆ ಕೈ ಇಟ್ಕೊಬಿಟ್ಟಿತ್ತು. ನನಗೆ ಫುಲ್ ಅಳೋ ಬಂದುಬಿಟ್ಟಿತ್ತು. ಈ ಕಡೆ ನನ್ನ ಮಗಳೂ ಕೂಡ ಎತ್ಕೊಳ್ಳೋ ಆಗಿಲ್ಲ, ಈ ಕಡೆ ಕೋತಿ ಕೂಡ ನನಗೆ ಬಿಡ್ತಿಲ್ವಲ್ಲ ಅಂತ. ಅದನ್ನು ಕೋತಿ ನೋಡಿದ್ರೆ ನಂಗೆ ಅದು ಜ್ಞಾಪನ ಬರುತ್ತೆ.
ಅಂದರೆ ಮಗಳು ಅವಳು ಎದ್ಬಿಟ್ಟಿದ್ದಾಳೆ, ಅವಳು ಅಳ್ತಾ ಇದ್ದಾಳೆ, ಒಳಗಡೆ ಹೋಗಕ್ಕೂ ಆಗ್ತಿಲ್ಲ, ಈ ಥರ ಆಗಿಬಿಟ್ಟಿತ್ತು. ಹಾಗೆ ಪಪ್ಪಾಯ ಇತ್ತು, ಕಟ್ ಮಾಡಿಕೊಟ್ರೆ ಯಾಕೋ ತಿನ್ನೋದೇ ಇಲ್ಲ, ಬೀಜ ತೊಗೊಂಡೋಗಿ ತಿಂತಾ ಇತ್ತು. ಸುಮ್ಮನೆ ಇಟ್ಬಿಟ್ಟು ನೋಡೋಣ ತಿನ್ನುತ್ತಾ ಅಂತ ಮೂಸಿ ಹಾಗೆ ಬಿಟ್ಟೋಯ್ತು. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.